ಬದುಕಿದೆಯಲ್ಲ ಹುಷಾರ. ಓಕೆ, ಈ ಕಟ್ಟೆ ಹತ್ತಲ್ಲ. ಕೈ ಕೊಡ್ಬೇಕಾ ಬ್ಯಾಡವಾ? ನಾವೀಗ ಅಲ್ಲಿಂದ ಕಷ್ಟಪಟ್ಟು ನಡ್ಕೊಂಡ್ಬಂದ್ವಿ, ಇಲ್ಲಿ ಹತ್ತಿದ್ದೀವಿ. ಈಗ ಇದೇ ದಾರಿ ಮುಂದೋದ್ರೆ ನಿಮ್ಗೆ ಲೇಕ್ ಸಿಗತ್ತೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಈ ಸೈಡಿಂದ ಹೋಗ್ಬೇಕಾ, ಆ ಸೈಡಿಂದ ಹೋಗ್ಬೇಕಾ? ಈ ಕಡೆಗೆ ಇಳಿಬೇಕಲ್ಲ, ನೋಡೋಣ ಬಾ. ಹಿಡ್ಕತಾವಲ್ಲ ಕಾಲಿಗಳ ಎಂತ ಉಂಬ್ಳ ಯಾಸ್ ಬ್ರೋ. ಉಂಬ್ಳ ಮೋಸ್ಟ್ಲಿ ಇಲ್ಲಿ ಎಷ್ಟು ಇರೋದಿಲ್ಲ. ಅಡ್ವೆಂಚರ್ ಮಾಡ್ತಿದ್ವಿ. ಒಂದು ಗುಪ್ತವಾದ ನದಿ ಹುಡುಕ್ಬೇಕು, ಒಂದು ಸರೋವರವನ್ನ ಹುಡುಕೋಸ್ಕರ ಈ ಅಡ್ವೆಂಚರ್. ಕಾಡಲ್ಲಿ ಒಂದಿನ ನಾವು ಅಲ್ಲೆಲ್ಲೋ ಕ್ಯಾಂಪ್ ಹಾಕೊಂಡಿದ್ವಿ. ಇವತ್ತು ಒಂದಿನ ಇಲ್ಲೇ ಉಳಿದಿದ್ವಿ. ಈಗ ಇದು 2ನೇ ದಿನ ಕಾಡಲ್ಲಿ, ಯಾಕಂದ್ರೆ ನಾವೊಂದು ವಿಶಾಲವಾದ ನದಿ ಹುಡುಕ್ತಾ ಇದ್ದೀವಿ. ತುಂಬಾ ಪವಿತ್ರವಾದ ನದಿ. ರಾಜನ ಕಾಲದವರು ಮುಚ್ಚಿಟ್ಟಿದ್ರಂತೆ ತಡಪಲಕ್ಕಿ. ಈಗ ಅದನ್ನ ನಾವು ಹುಡುಕ್ತಾ ಇದೀವಿ. ದಾರಿ ಮರ್ತೋಗಿದೆ. ಈ ಸೈಡಿಂದ ಹೋಗ್ಬೇಕಾ ನಾವು ಮೋಸ್ಟ್ಲಿ? ಗೊತ್ತಿಲ್ಲ, ಬಾ ಹುಡ್ಕನ. ಬೇರೆ ಇಲ್ಲ. ಇಲ್ಲೆಲ್ಲ ಬರ್ತೀರಾ, ಕಸ ಹರಡೋಗ್ತೀರಾ, ಆ ಥರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಓಹೇ, ಇಲ್ಲೆಲ್ಲ ದೊಡ್ಡ ರೋಡ್ ಸಿಕ್ತು. ಆ ಕಡೆ ನೋಡಿ, ತಮ್ಮ ಆ ಕಡೆಯಿಂದ ಬಂದಿದ್ರೆ ಈಜ್ಬೇಕಂದ್ರೆ ಬರ್ಬೇಕಿತ್ತು. ಇಲ್ಲಿ ಸಿಕ್ತು, ಇಲ್ಲಿ ಬೇಲಿ ಹಾಕಿದ್ದಾರೆ. ಸೊ ಇದು ನದಿ, ಗುಪ್ತ ಸರೋವರ ಅಂತೂ ಸಿಕ್ತು. ರಾಜರ ಕಾಲದ್ದು. ತಾಡ್ಪಲ್ ಹಾಕಿ ಹೋಗಿದ್ರಂತೆ. ನಾವೀಗ ಓಪನ್ ಮಾಡಿ ತೋರಿಸ್ತಾ ಇದೀವಿ. ವಿಶಾಲವಾದ ಗುಪ್ತ ನದಿ ನೋಡಿ. ಹಿಂಗೆ ನಡ್ಕೊಂಡು ಹೋಗ್ರಿ, ಹಿಂಗೆ ವ್ಯೂ ಎಂಜಾಯ್ ಮಾಡ್ರಿ. ಇದೇ ನೀರು, ಅಲ್ಲಿ ಜಲಪಾತಕ್ಕೆ ಹೋಗೋದು. ಬನ್ನಿ, ಅಲ್ಲಿ ದೋಣಿ ಓಡ್ಸಕ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. एकदम ವಿಶಾಲವಾದ ನದಿ. ಅಲ್ಲೊಂದು ಯಾರ್ದು ಮನೆ ಐತಿ, ಶೆಡ್ ಐತಿ. ಶೆಡ್ಡು